ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಜಾಬಿಗೆ ಒಂದು ಯಂತ್ರನ ಕೊಡ್ತಾ ಇದ್ದೀನಿ. ಬಟ್ ಅದಕ್ಕೂ ಮುಂಚೆ ಜಾಬ್ ಅನ್ನೋ ಪ್ಲೇಲಿಸ್ಟಲ್ಲಿ ಎಲ್ಲ ಥರದ ಜಾಬ್ ರಿಲೇಟೆಡ್ ರೆಮಿಡೀಸ್ ಇದೆ. ಅದನ್ನು ಒಂದು ಸಲ ಚೆಕ್ ಮಾಡಿ. ಇನ್ ಕೇಸ್ ಅದು ನಿಮಗಿನ್ನೂ ವರ್ಕ್ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ. ಇವತ್ತು ಕೊಡೋ ಯಂತ್ರನೂ ಮಾಡ್ಕೊಳ್ಳಿ. ಒಂದೇ ದಿನದಲ್ಲಿ ಮಲ್ಟಿಪಲ್ ಮಾಡಬಹುದು, ನೀವು ಏನು ತೊಂದರೆ ಇಲ್ಲ. ಈಗ ಜಾಬ್ ಯಂತ್ರನ ಕೊಡ್ತೀನಿ, ಆಮೇಲೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇದೆ ಆ ಜಾಬಿನ ಯಂತ್ರ. ಇದನ್ನು ನೀವು ಗ್ರೀನ್ ಕಲರ್ ಪೆನ್ನಲ್ಲೇ ಬರೀಬೇಕು. ಓಕೆ, ಗ್ರೀನ್ ಕಲರ್ ಬಾಲ್ ಪೆನ್ ಆದರೂ ತೊಗೊಳ್ಳಿ, ಜೆಲ್ ಪೆನ್ ಆದರೂ ತೊಗೊಳ್ಳಿ, ಸ್ಕೆಚ್ ಆದರೂ ತೊಗೊಳ್ಳಿ, ಎನಿಥಿಂಗ್ ಇಸ್ ಫೈನ್. ಈ ಥರ ಒಂದು ಚಿಕ್ಕ ಚೀಟಿನ ಮಾಡ್ಕೋಬೇಕು. ಈ ಜೆಲ್ ಪೆನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಫ್ಲೇಯರ್ದು. ಈ ಬಾಕ್ಸಸ್ ಹಾಕೋಕ್ಕೆ ಏನು ರಿಸ್ಟ್ರಿಕ್ಷನ್ ಇಲ್ಲ, ನೀವು ನೋಡ್ಬೋದು. ನಂದೇನು ಲೈನ್ಸ್ ಎಲ್ಲ ಸ್ಟ್ರೇಟ್ ಇಲ್ಲ, ಸೊ ಆರಾಮಾಗಿ ಹಾಕಿ. ಈ ಥರ 4 ಲೈನ್, ಈ ಥರ 4 ಬಾಕ್ಸ್, ಈ ಕಡೆ 4 ಬಾಕ್ಸ್. ಈ ನಂಬರ್ಸನ್ನು ಬರೀಬೇಕಾದ್ರೆ ಫಸ್ಟು ಸಣ್ಣ ನಂಬರಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿ 6 ಅನ್ನೋದು ಸ್ಮಾಲ್ ನಂಬರ್. ಸೊ ಒಂದು ಬಾಕ್ಸ್ ಹಾಕಿ ಆ ಬಾಕ್ಸಸ್ ಎಲ್ಲ ಖಾಲಿ ಇರುತ್ತಲ್ಲ, ಫಸ್ಟ್ ನಂಬರ್ 6 ಬರೀತೀರಾ, ನೆಕ್ಸ್ಟ್ ನಂಬರ್ 10 ಬರೀತೀರಾ, ನೆಕ್ಸ್ಟ್ ಚಿಕ್ಕಿದ್ರದ್ದು ಯಾವುದು 18 ಅದನ್ನು ಬರೀತೀರಾ, ನೆಕ್ಸ್ಟು 22, ನೆಕ್ಸ್ಟ್ 26 ಬರೀತೀರಾ, ನೆಕ್ಸ್ಟ್ 27 ಬರೀತೀರಾ, ಆಮೇಲೆ 37 ಬರೀತೀರಾ, 39, 42, 50, 52. ಲಾಸ್ಟಲ್ಲಿ ಈ 3/105 ಅನ್ನೋದನ್ನು ಬರೀಬೇಕು. ಈ 3 ಕಾಲಮ್ ಈ 3 ಬಾಕ್ಸಸ್ಸು ಖಾಲಿ ಇರಬೇಕು. ಓಕೆ, ಸೊ ಇದನ್ನು ನೀವು ನಿಮ್ಮ ಪೀರಿಯಡ್ಸಲ್ಲಿ ಕೂಡ ಬರೀಬಹುದು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆ್ಯಂಡ್ ಇದನ್ನು ನಿಮ್ಮ ಫೋನ್ ಕವರಲ್ಲಿ ಇಟ್ಕೋಬಹುದು, ಅಥವಾ ಲೈಕ್ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೋಬೋದು, ನಿಮ್ಮ ಪೂಜೆ ರೂಮಲ್ಲಿ ಇಡ್ಬೋದು, ಆರ್ ನಿಮ್ಮದು ಮ್ಯಾನಿಫೆಸ್ಟೇಷನ್ ಏನಾದರೂ ಬುಕ್ ಇತ್ತಂದರೆ ಅದ್ರೊಳಗೆ ಇಡ್ಬೋದು, ಇಲ್ಲ ನಿಮ್ಮ ಜರ್ನಲಿಂಗ್ ಬುಕ್ ಇತ್ತಂದರೆ ಅದ್ರೊಳಗೆ ಇಡ್ಬೋದು, ಎಲ್ಲಿ ಬೇಕಿದ್ರೂ ಇಡ್ಬೋದು. ಇಂಟರ್ವ್ಯೂಗೆ ಸಾಧ್ಯ ಆದರೆ ತೊಗೊಂಡು ಹೋಗಿ, ಇಲ್ಲ ಅಂತಂದರೆ ಬಿಡಿ. ಅಟ್ಲೀಸ್ಟ್ 41 ಡೇಸ್ ಆರ್ 48 ಡೇಸ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಅಷ್ಟರೊಳಗೆ ರಿಸಲ್ಟ್ ನೋಡೋ ಚಾನ್ಸಸ್ ತುಂಬ ಇರುತ್ತೆ, ಬಟ್ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಮಾಡೋಕ್ಕೆ ಯಾವುದೇ ಟೈಮಿಂಗ್ಸು ಇಲ್ಲ. ಈಗ ನೋಡಿದ್ರೆ ನಿಮ್ಮ ಹತ್ರ ಒಂದು ಗ್ರೀನ್ ಕಲರ್ ಪೆನ್ ಇದ್ದು ಈ ಥರದ್ದು ಒಂದು ಚಿಕ್ಕ ಪೇಪರ್ ಇತ್ತಂದರೆ ಇದ್ದೇ ತಕ್ಷಣ ನೀವು ಮಾಡ್ಬೋದು. ಇಲ್ಲ ಯಾವುದಾದ್ರೂ ನ್ಯೂ ಮೂನ್, ಫುಲ್ ಮೂನ್ ಅವತ್ತಿನ ದಿನ ಕೂಡ ನೀವು ಇದನ್ನು ಮಾಡಬಹುದು. ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ತುಂಬ ಪಾಸಿಟಿವ್ ಆಗಿರಿ, ಮೈಂಡನ್ನು ಸ್ವಲ್ಪ ಫ್ರೆಶ್ ಆಗಿ ಇಟ್ಕೊಳ್ಳಿ, ಆರಾಮ್ಸೆ ಕೂತ್ಕೊಂಡು ಈ ಯಂತ್ರನ ಬರ್ಕೊಳ್ಳಿ. ಆ್ಯಂಡ್ ಇದನ್ನು ಫೋಲ್ಡ್ ಮಾಡೋ ಹಾಗಿಲ್ಲ, ಈ ಯಂತ್ರ ಇದೇ ರೀತಿ ಇರಬೇಕು. ಯಾಕೆ ಯಂತ್ರಗಳನ್ನು ಫೋಲ್ಡ್ ಮಾಡಿದ್ರೆ ನಮ್ಗೆ ಅದರದ್ದು ಪವರ್ ಇರೋದಿಲ್ಲ. ಓಕೆನಾ? ಸೊ ಒಂದು ಸಣ್ಣ ಸಕ್ಸಸ್ ಸ್ಟೋರಿ ಇದೆ ಜಾಬ್ ರಿಲೇಟೆಡ್, ನೋಡ್ಕೊಂಡು ಬನ್ನಿ. ಫಸ್ಟ್ ಆಫ್ ಆಲ್, ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಜಾಬ್ ಸಿಕ್ಕಿರೋದಕ್ಕೆ. ಈ ವಿಡಿಯೋಗಳು ನಿಮಗೆ ಈ ವಿಡಿಯೋ ಎಂಡಲ್ಲಿ ಪ್ಲೇ ಲಿಸ್ಟ್ ಬರುತ್ತೆ, ಅಲ್ಲಿ ಸಿಗುತ್ತೆ. ಇವ್ರು ಹೇಳ್ತಾ ಇದ್ದಾರೆ ಪ್ರೈವೇಟ್ ಜಾಬ್ ಸರ್ಚ್ ಮಾಡ್ತಾ ಇದ್ದೆ, ಕಂಪ್ಯೂಟರ್ ಬೇಸ್ಡ್ ಜಾಬ್ ಅದು ಸಿಕ್ಕಿದೆ ಅಂತ. ಸೊ ಆಲ್ ದ ವೆರಿ ಬೆಸ್ಟ್, ನೀವು ಕೂಡ ಟ್ರೈ ಮಾಡಿ. ಈ ಟ್ರಯಾಂಗಲ್ದು ಅಷ್ಟೇ ತುಂಬ ಜನಕ್ಕೆ ವರ್ಕ್ ಆಗಿದೆ. ನಾನು ಆಲ್ರೆಡಿ ತುಂಬ ಸಲ ಅದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಟ್ರೈ ಮಾಡಿ. ಇದು ನಿಮಗೆ ಡಿಸೈರ್ಡ್ ಜಾಬ್, ನಿಮ್ಗೆ ಎಂಥ ಜಾಬ್ ಬೇಕೋ ಅಂಥದನ್ನು ತಂದು ಕೊಡುತ್ತೆ. ಇದನ್ನು ಮಾಡೋಕ್ಕೆ ನಿಮಗೆ ಪ್ರೈವಸಿ ಇಶ್ಯೂ ಇದ್ದರೆ ನಿಮಗೆ ಸ್ವಿಚ್ ವರ್ಡ್ ಸೀರೀಸಲ್ಲಿ ಸ್ವಿಚ್ ವರ್ಡ್ ಫಾರ್ ಮ್ಯಾನಿಫೆಸ್ಟಿಂಗ್ ಅ ಡ್ರೀಮ್ ಜಾಬ್ ಅನ್ನೋ ಒಂದು ಸ್ವಿಚ್ ವರ್ಡ್ ಇದೆ, ಅದನ್ನು ಕೂಡ ಹೇಳ್ಕೋಬೋದು. ಆ್ಯಂಡ್ ಯಾರೆಲ್ಲ ಇಂಟರ್ವ್ಯೂಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಆಪರ್ಚುನಿಟೀಸೇ ಸಿಗ್ತಿಲ್ಲ, ಆರ್ ಇಂಟರ್ವ್ಯೂ ಕೊಟ್ಟಿದ್ದೀನಿ ಇನ್ನು ರಿಸಲ್ಟ್ ಬಂದಿಲ್ಲ, ಆರ್ ಇಂಟರ್ವ್ಯೂಗೆ ಹೋಗಬೇಕು ಇನ್ನೇನು ನಾಳೆ ನಾಡಿದ್ರಲ್ಲಿ ಇಂಟರ್ವ್ಯೂ ಇದೆ, ಯಾರು ಬೇಕಿದ್ರೂ ಮಾಡ್ಬೋದು. ಓಕೆ, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಯಾರಿಗೆ ಬೇಕಾದರೂ ಮಾಡ್ಬೋದು. ಜಸ್ಟ್ ಜಾಬ್ ಮ್ಯಾಟರ್ಸ್ ಅಷ್ಟೇ. ಸೊ ಇದು ಆಗಿ ನಿಮಗೆ ಜಾಬ್ ಸಿಕ್ಕ ಮೇಲೆ ನೀವೇನು ಮಾಡಬೇಕು, ಇದನ್ನು ಬರ್ನ್ ಮಾಡಿ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ ಆ್ಯಶಸ್ನ ಯೂನಿವರ್ಸ್ಗೆ ಬ್ಲೋ ಮಾಡಬೇಕು. ಸಿಂಪಲ್, ರೈಟ್? ಸೊ ಇದನ್ನು ಮಾಡಿ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನನಗೆ ತಿಳಿಸಿ. ಟು ಮ್ಯಾನಿಫೆಸ್ಟ್ ಯುವರ್ ಜಾಬ್, ನಿಮ್ಮ ಜಾಬನ್ನು ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಕಾಮೆಂಟಲ್ಲಿ ಹಾಕಿ ಡ್ರೀಮ್ ಜಾಬ್ ಅಂತ. ಓಕೆ, ಥ್ಯಾಂಕ್ ಯು.